ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರ್ದಿರೋದು ಮಹಾಬಲ ಸೀತಾಳ ಬಾವಿ ಸರ್. ಕತೆ ಯಾವುದು ಅಂದ್ರೆ ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆ ಹೇಗೆ ನೋಡೋಣ. ಒಂದಿನ ಹಿಮಾಲಯದಲ್ಲಿ ಒಬ್ರು ಗುರುಗಳಿದ್ರಂತೆ. ಆ ಗುರುಗಳನ್ನ ಭೇಟಿ ಮಾಡಕ್ಕೆ ಸುಮಾರು ಜನ ಹೋಗಿದ್ರಂತೆ. ಆಯ್ತಾ, ಕ್ಯೂ ಅಲ್ಲಿ ನಿಂತಿದ್ರಂತೆ. ಎಲ್ಲ ಹೆಂಗೆ ಅಂದ್ರೆ ಜಗಳ ಮಾಡ್ತಿದ್ರಂತೆ. ನಾನ್ ಫಸ್ಟ್, ಈ ಕಡೆಯಿಂದ ಕ್ಯೂ ಬರ್ತಾನೆ ಇತ್ತಂತೆ. ನಾನ್ ಫಸ್ಟ್ ಅಂತ. ಅಲ್ಲಿ ಏನೇ ಮಾಡಿದ್ರು ಕೂಡ ನನ್ನ ಪ್ರಾಬ್ಲಮ್ ಎಷ್ಟಿದೆ ಗೊತ್ತಾ, ನಿಮಗಿಂತ ಜಾಸ್ತಿ ಅಂತ ಒಬ್ರು ಹಿಂಗೆ ಫೈಟ್ ಮಾಡ್ತಾ ಇದ್ರಂತೆ. ಈ ಫೈಟ್ನ ಸೌಂಡ್ ಕೇಳಕ್ಕಾಗದೆ ಗುರುಗಳು ಹೊರಗಡೆ ಬಂದ್ರಂತೆ. ಹೊರಗಡೆ ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಶಾಂತವಾಗಿರಿ ಅಂದ್ರಂತೆ. ಎಲ್ಲ ಸೈಲೆಂಟ್ ಆದ್ರಂತೆ. ಎಲ್ಲರಿಗೂ ಒಂದು ಪೇಪರ್ನ ಕೊಟ್ಬಿಟ್ಟು ನಿಮಗೆ ಇರುವಂತಹ ತುಂಬಾ ದೊಡ್ಡ ಪ್ರಾಬ್ಲಮ್ ಯಾವುದು, ದೊಡ್ಡ ಸಮಸ್ಯೆ ಯಾವುದು ಅದನ್ನ ಬರೀರಿ ಅಂದ್ರಂತೆ. ಆಯ್ತಾ, ಅಲ್ಲಿ 100-150 ಜನ ಇದ್ರಂತೆ. ಎಲ್ಲರೂ ಅವರ ದೊಡ್ಡ ಸಮಸ್ಯೆನ ಬರೆದ್ರಂತೆ. ಬರೆದ್ಮೇಲೆ ಎಲ್ರು ಒಂದ್ ಸರ್ಕಲ್ ಅಲ್ಲಿ ಕೂರ್ಸಿದ್ರಂತೆ. ಎಲ್ಲಾರು ಸರ್ಕಲ್ ಅಲ್ಲಿ ಕೂತ್ಕೊಂಡ್ಮೇಲೆ ಈಗ ನೀವು ಬರ್ದಿದ್ದೀರಲ್ಲ ಚೀಟಿ, ಅದನ್ನ ಒಬ್ರೊಬ್ರಿಗೆ ಮುಂದೆ ಇರೋರಿಗೆ ಪಾಸ್ ಮಾಡಿ ಅಂತ ಹೇಳಿದ್ರಂತೆ. ನಿಮ್ಮ ಚೀಟಿ ಮತ್ತೆ ನಿಮ್ ಕೈಗೆ ಬರೋ ತನಕನೂ ಎಲ್ಲಾ ಸಮಸ್ಯೆಗಳನ್ನ ನೀವು ಓದ್ಬೇಕು ಅಂತ ಹೇಳಿದ್ರಂತೆ. ಅವಾಗ ಹೆಂಗೆ ಪಾಸ್ ಆಗ್ತಾ ಒಬ್ಬ ವ್ಯಕ್ತಿ 149 ಸಮಸ್ಯೆಗಳನ್ನ ಓದಕ್ ಸ್ಟಾರ್ಟ್ ಮಾಡಿದ್ರಂತೆ. 150ಕ್ಕೆ ಅವರ ಒಂದು ಚೀಟಿ ಬಂತಲ್ಲ, ಅವರ ಚೀಟಿ ಬಂದಾಗ ಇವನಿಗೆ ಆ 149 ಓದೋಷ್ಟ್ರಲ್ಲಿ ಇಷ್ಟೆಲ್ಲಾ ದೊಡ್ಡ ಸಮಸ್ಯೆ ಇದೆ, ನನ್ಗೆ ಯಾವ ದೊಡ್ಡ ಸಮಸ್ಯೆ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತಂತೆ. ಈ ಕಥೆಯಲ್ಲಿ ಏನರ್ಥ ಆಯ್ತು? ಸೊ ನಾವೆಲ್ಲರೂ ಅನ್ಕೊಂಡಿರ್ತೀವಿ, ತುಂಬಾ ಜನರ ದೊಡ್ಡ ಸಮಸ್ಯೆ ಯಾವ್ದು ಗೊತ್ತಾ, ನನಗ್ ಮಾತ್ರ ದೊಡ್ಡ ಸಮಸ್ಯೆ ಅಂತ ಅನ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಅದಕ್ಕೆ ಫಸ್ಟ್ ಅನ್ಕೊಬೇಕು, ನಮಗಿಂತಾನೂ ಕಷ್ಟದಲ್ಲಿರೋರು ಜಗತ್ತಲ್ಲಿ ಇದ್ದಾರೆ. ನಮಗಿಂತ ಕಷ್ಟ ಸಮಸ್ಯೆಗಳಲ್ಲಿರೋರು ನಮ್ ಸುತ್ತ ಇದ್ದಾರೆ. ನಾವ್ ಅನ್ಕೊಳ್ತೀವಿ ನಮ್ದೇ ದೊಡ್ಡ ಪ್ರಾಬ್ಲಮ್, ಅವ್ರು ಅನ್ಕೊಳ್ತಾರೆ ಅವ್ರದೇ ದೊಡ್ಡ ಪ್ರಾಬ್ಲಮ್. ಎಲ್ರದ್ದು ದೊಡ್ಡ ಪ್ರಾಬ್ಲಮ್ ಯಾವುದು ಅಂದ್ರೆ ದೊಡ್ಡ ಪ್ರಾಬ್ಲಮ್ ನಂದು ಅಂತ ಅನ್ಕೊಳ್ಳೋದೇ ದೊಡ್ಡ ಪ್ರಾಬ್ಲಮ್. ಅರ್ಥ ಆಯ್ತಲ್ಲ ಏನ್ ಹೇಳ್ದೆ? ಸೊ ಇವತ್ತಿಂದ ನೀವು ನಂದು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೊಂಬೇಡಿ, ಆಯ್ತಾ? ಅದಕ್ಕೆ ನೀವೇನು ಅಫರ್ಮೇಷನ್ ಮಾಡಬೇಕು ಅಂತ ಅಂದರೆ, ಲೈಫ್ ಈಸ್ ಈಸಿ ಆ್ಯಂಡ್ ಎಫರ್ಟ್ಲೆಸ್ಲಿ ಡಿವೈನ್ ಸಪೋರ್ಟಿಂದ ನಾನು ನನ್ನ ಲೈಫ್ನ ಈಸಿಯಾಗಿ ಲೀಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ನೀವು ಅದನ್ನು ಕನ್ನಡದಲ್ಲಿ ಹೇಳೋದಾದರೆ, ಈ ಪ್ರಾಬ್ಲಮ್ ಅನ್ನೋದನ್ನು ನಾನು ನನ್ನ ಜೀವನದ ಸವಾಲುಗಳನ್ನು ಬಹಳ ಸ್ಟ್ರಾಂಗ್ ಆಗಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹಾಕ್ಕೊಳ್ಳಿ, ಆಯ್ತಾ? ಅಥವಾ ಇನ್ನೂ ಒಳ್ಳೆ ಅಫರ್ಮೇಷನ್ ಹೇಳೋದಾದರೆ, ನನ್ನ ಲೈಫಲ್ಲಿ ಸಮಸ್ಯೆಗಳೇ ಇಲ್ಲ, ಸವಾಲುಗಳೇ ಇಲ್ಲ ಅಂತ ಹಾಕ್ಕೊಳ್ಳಿ. ಅಲ್ಲಿ ಸವಾಲುಗಳು ಅನ್ನೋದು ನೆಗೆಟಿವ್ ಬರುತ್ತೆ ಅನ್ನೋದಾದರೆ ಸಿಂಪಲ್, ನನ್ನ ಲೈಫು ಬಹಳ ಸರಳವಾಗಿದೆ, ಸುಲಭವಾಗಿದೆ, ನನ್ನ ಜೀವನ ಬಹಳ ಸರಳವಾಗಿದೆ, ಸುಲಭವಾಗಿದೆ, ಧನ್ಯವಾದಗಳು ಭಗವಂತ. ನನ್ನ ಜೀವನ ಬಹಳ ಸರಳವಾಗಿದೆ, ಸುಲಭವಾಗಿದೆ, ಧನ್ಯವಾದಗಳು ಭಗವಂತ. ಇದನ್ನು ಹಾಕ್ಕೊಳ್ಳಿ. ಯಾಕಂದರೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಇರೋರು ತುಂಬ ಜನ ಇದ್ದಾರೆ. ಭಗವಂತ ನಮ್ಮನ್ನು ಚೆನ್ನಾಗೇ ಇಟ್ಟಿದ್ದಾನೆ, ಅದನ್ನು ಗಮನಿಸಿ. ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದೀರಾ ಅಂದರೆ ನಮ್ಮನ್ನು ಚೆನ್ನಾಗೇ ಇಟ್ಟಿದ್ದಾನೆ, ಅದನ್ನು ನಂಬಿ, ಆಯಿತಾ? ಆಮೇಲೆ ಅವ್ನು ನೋಡ್ಕೊಳ್ತಾನೆ ಎಲ್ಲ. ಸೊ ನಿಮಗೇನು ಮಾಡಿಸ್ಬೇಕು ಅದನ್ನು ಮಾಡಿಸ್ತಾನೆ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ, ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ
ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.